ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಗಾದಿಯು ಮುನ್ನವೇ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸಹಜವಾಗಿ ಆತಂಕ ಒಂದು ಕಡೆಯಲ್ಲಿ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಜ್ಯೋತಿಷಿಗಳು ಏನು ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಆನಂದ್ ಗುರುಜಿ ಅವರು ಕೂಡ ಮಾತನಾಡಿದ್ರು. ಇವತ್ತು ಬಾನಂಗಳದಲ್ಲಿ ರಕ್ತ ಚಂದ್ರ ಗ್ರಹಣ ಗೋಚರವಾಗ್ತಾ ಇದ್ದು, ಗ್ರಹಣದ ಅನುಷ್ಠಾನ ಹೇಗಿರಬೇಕು, ಗ್ರಹಣ ದಿನ ಯಾವ ಚಟುವಟಿಕೆಗಳನ್ನ ಮಾಡಕೂಡದು, ಯಾವುದಕ್ಕೆ ನಿಷಿದ್ಧವನ್ನ ಹಾಕಿಕೊಳ್ಬೇಕು, ಹೋಳಿ ಹುಣ್ಣಿಮೆ ಸಂದರ್ಭ ಆಗಿರೋದ್ರಿಂದ ರಣರಣ ಗ್ರಹಣ ಹೋಳಿ ಹುಣ್ಣಿಮೆಯ ಆಚರಣೆಗೆ ಯಾವ ರೀತಿ ತೊಡಕಾಗುತ್ತೆ, ಕೇತುಗ್ರಸ್ತ ಚಂದ್ರಗ್ರಹಣ ಭಯಾನಕವಾಗಿರುತ್ತಾ ಅಥವಾ ಇಲ್ವಾ, ಈ ರೀತಿಯ ಹಲವಾರು ಪ್ರಶ್ನೆಗಳು ಗೊಂದಲಗಳಿಗೆ ಮಹರ್ಷಿ ಆನಂದ್ ಗುರುಜಿಯವರು ಪಬ್ಲಿಕ್ ಟಿವಿಯ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗ್ರಹಣದ ನಿಯಮ ನಿಷ್ಠೆಗಳು ಏನು ಅನ್ನೋದರ ಬಗ್ಗೆ. ಸಾಕಷ್ಟು ಕೌತುಕಗಳು ನಡೀತಾ ಇರುತ್ತೆ. ಅದರಲ್ಲೂ ಗ್ರಹಣ ಎಂಬತಕ್ಕಂತಹದ್ದು, ಗ್ರಹಣ ಅಂದಾಗ ಪ್ರತಿಯೊಬ್ಬರ ಕಿವಿ ನೆಟ್ಟಗಾಗುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ನಡೆದು ಹೋದಂತಹ ಗ್ರಹಣಗಳು, ಮುಂದೆ ನಡೆಯುವಂತಹ ಗ್ರಹಣಗಳು, ಮುಂದೆ ನಡೆಯುವಂತಹ ಗ್ರಹಣ ಅನ್ನೋದಕ್ಕಿಂತ ಇಲ್ಲಿವರೆಗೂ ನಡೆದು ಹೋದಂತಹ ಗ್ರಹಣಗಳಿಂದ ಆದಂತಹ ಅನಾಹುತಗಳು ಮತ್ತು ಅದರಿಂದ ಆದಂತಹ ಒಂದಷ್ಟು ಪರಿಣಾಮಗಳು ಎಲ್ಲವನ್ನೂ ನಾವು ಗ್ರಹಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅದು ರಾಜ್ಯದ ಜನತೆ, ದೇಶದ ಜನತೆ ಕಾಣ್ತಾ ಇದ್ದೀವಿ. ಆದರೆ ಪ್ರತಿ ಗ್ರಹಣವೂ ಸಹಿತ ಒಂದೊಂದು ಕಾಲಗಳಲ್ಲಿ ಒಂದೊಂದು ಎದುರಾಗ್ತಾ ಬರುತ್ತೆ. ಆದರೆ ಈ ಬಾರಿ ಹೋಳಿ ಹುಣ್ಣಿಮೆ ಇದೆ. ಈ ಬಾರಿ ಇರ್ತಕ್ಕಂಥ ಹೋಳಿ ಹುಣ್ಣಿಮೆ ಅಂದರೆ ಕಾಮದಹನ, ಅಂದರೆ ಕಾಮನ ಹಬ್ಬ. ಕಾಮನ ಹುಣ್ಣಿಮೆ ಎಂಬತಕ್ಕಂತಹದ್ದಿರುವಾಗ ಕಾಮನ ಹುಣ್ಣಿಮೆಯಲ್ಲಿ ಸಂಭವಿಸುವಂತಹ ಈ ಚಂದ್ರಗ್ರಹಣ, ಈ ಬಾರಿ ಚಂದ್ರಗ್ರಹಣ ಇದೇ ಬರ್ತಕ್ಕಂತಹ 3ನೇ ತಾರೀಕಿದೆ. ಅಂದರೆ ಮಾರ್ಚ್ 3ನೇ ತಾರೀಕು 2026 ನಡೆಯತಕ್ಕಂತಹ ಚಂದ್ರಗ್ರಹಣ. ಅದರಲ್ಲೂ ಕೇತುಗ್ರಸ್ತ ಚಂದ್ರಗ್ರಹಣ. ಕೇತುಗ್ರಸ್ತ ಚಂದ್ರಗ್ರಹಣ ಅಂತಂದಾಗ, ಗ್ರಹಣ ಅಂತ ಬಂದಾಗ ಪ್ರತಿಯೊಬ್ಬರು ಸಹಿತ ಚಿಂತನೆ ಮಾಡ್ತಾರೆ. ಅದರಲ್ಲೂ ಗ್ರಹಣ ಪ್ರಕ್ರಿಯೆಗಳಿಂದ ಏನಾಗಬಹುದು, ಗ್ರಹಣದಿಂದ ಏನು ಅನಾಹುತ ಆಗುತ್ತೆ. ಅದರಲ್ಲೂ ಈ ಬಾರಿ 2026 ಈ ಪ್ರಥಮಗಳಲ್ಲಿರ್ತಕ್ಕಂಥ, ಅಂದರೆ ಈ ಒಂದು ಪ್ರಥಮದಾದಂತಹ, ಅಂದರೆ ಮೊದಲನೇ ಗ್ರಹಣ ಅಂತಕ್ಕಂಥದ್ದು ಚಂದ್ರಗ್ರಹಣ ಪ್ರಥಮ. ಇಂತಹ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ, ಇದು ರಾಜ್ಯದಲ್ಲಿ ಜನತೆ ಮೇಲಾಗಲಿ ಅಥವಾ ಈ ಪ್ರಕೃತಿ ಮೇಲಾಗಲಿ ಅಥವಾ ಏನಾದರೂ ಒಂದಿಷ್ಟು ಅಚಾತುರ್ಯಗಳಂತ ಆದರೆ ಅದು ಹೇಗಿರ್ಬೋದು, ಇದರ ಬಗ್ಗೆ ಎಲ್ಲರೂ ಸಹಿತ ಗಮನ ಹರಿಸಲೇಬೇಕು. ಗ್ರಹಣ ಅಂತಾದಾಗ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳು ಇದು ಮನುಷ್ಯನಿಗೆ ಮಾತ್ರನಾ ಅಥವಾ ಈ ಪ್ರಕೃತಿಯಲ್ಲಿ ಎಲ್ಲರಿಗೂ ಇದೆಯಾ? ಮೊದಲು ಗ್ರಹಣ ಪ್ರಕ್ರಿಯೆ ಗೊತ್ತಾಗುವಂಥದ್ದೇ ಪಶುಪಕ್ಷಿ ಪ್ರಾಣಿಗಳಿಗೆ ಗ್ರಹಣ ಪ್ರಕ್ರಿಯೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಅದಾದ ನಂತರ ಪ್ರಕೃತಿಯಲ್ಲಾಗುವಂಥ ವಿಸ್ಮಯಗಳಿದೆಯಲ್ಲ, ಅದು ಇನ್ನೊಂದು ಹೆಜ್ಜೆ ಮುಂದಿಡುತ್ತೆ. ಅದಕ್ಕೆ ಹೇಳುವಂಥದ್ದು, ಗ್ರಹಣ ಕಾಲ ಅಂತ ಎದುರಾದಾಗ ಮನೆಯಲ್ಲೊಬ್ಬರು ಹಿರಿಯರಿದ್ದರೆ ಇವೆಲ್ಲವನ್ನು ತಿಳಿಸ್ತಾ ಹೋಗ್ತಾರೆ. ಆದರೆ ಹಿರಿಯರೆಲ್ಲಿದ್ದಾರೆ? ಆಶ್ರಮವಾಸಿಗಳಾಗ್ತಾ ಇದ್ದಾರೆ. ಏನೇ ಆದರೂ ದೊಡ್ಡೋರು ಚಿಕ್ಕೋರು ಎಂಬತಕ್ಕಂತಹ ಗೌರವವನ್ನು ಸಲ್ಲಿಸ್ತಾ ಗೌರವದ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಂತಿದೆ. ಅಂತಹದ್ರಲ್ಲಿ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಗ್ರಹಣ ಪ್ರಕ್ರಿಯೆ ಇದೇ ಬರ್ತಕ್ಕಂತಹ ಮಾರ್ಚ್ 3ನೇ ತಾರೀಕು. ಅದರಲ್ಲೂ 2026 ಈ ಒಂದು ಹೊಸ ವರ್ಷದ, ಅಂದರೆ ಈ ವರ್ಷದ ಗ್ರಹಣ ಕಾಲ, ಯುಗಾದಿಗೂ ಮುನ್ನ ಬರುವಂಥ ಗ್ರಹಣ. ಯುಗಾದಿಗೂ ಮುನ್ನ ಬರುವಂಥ ಈ ಗ್ರಹಣದಿಂದ ಆಗುವಂಥ ಅನಾಹುತಗಳು ಸಾಕಷ್ಟಿದೆ. ಈ ಪ್ರಕೃತಿಯಲ್ಲಾಗುವಂತಹ ವಿಸ್ಮಯಗಳನ್ನು ಕಾಣಬೇಕಾಗಿದೆ. ಆದರೂ ನಭೋಮಂಡಲದಲ್ಲಿ ಇಂತಹ ಕೌತುಕಗಳು ಆಗಿಂದಾಗಲೇ ನಡೀತಾ ಹೋಗುತ್ತೆ. ಆದರೆ ಈ ಬಾರಿಯ ಚಂದ್ರಗ್ರಹಣ ಒಂದಿಷ್ಟು ಕ್ರೂರತೆಯನ್ನು ತರ್ತಾ ಇದೆ. ಆ ಕ್ರೂರತೆ ಎಂಬತಕ್ಕಂಥದ್ದು ಹೇಗಿದೆ, ಆ ಕ್ರೂರತೆ ಬಂದಾದ ಮೇಲೆ ನಾವು ಹೇಗೆ ಬಗೆಹರಿಸ್ಕೊಳ್ಬೇಕಾಗಿದೆ, ಇದಕ್ಕಾಗಿ ಏನಾದರೂ ಶಾಂತಿ ಹವನಗಳಿದೆಯಾ ಅಥವಾ ಇದಕ್ಕಾಗಿ ನಮ್ಮ ಪ್ರಾರ್ಥನೆಗಳಿದೆಯಾ? ಏನೇ ಆದರೂ ಲಕ್ಷ್ಮೀ ಬೋರಹಸ್ವಾಮಿಯ ವರಹಾದೇವರ ಈ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಕೂತು ಈ ನಿಮ್ಮ ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿಯವರು, ಅದರಲ್ಲೂ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳು ಪಬ್ಲಿಕ್ ಟಿವಿಯನ್ನು ಬಹಳ ಹೃದಯಕ್ಕೆ ಅಪ್ಪಿಕೊಂಡು ನೋಡ್ತೀರಿ. ಕಾರಣ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಆಗ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಸಹಿತ ನಿಮ್ಮ ಮನಸ್ಸನ್ನು ಮುಟ್ಟುತ್ತೆ. ಕಾರಣ ಏನಪ್ಪ ಅಂದರೆ, ನೈಜತೆಯನ್ನು, ಸತ್ಯತೆಯನ್ನು ತಂದಿರುವಂತಹ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಯಾವತ್ತೂ ಮುಂಚೂಣಿನೇ ಇರಲಿ. ಅದರಲ್ಲೂ ಈ ಬಾರಿ ಸಂಭವಿಸುವಂತಹ ಗ್ರಹಣ ಮತ್ತು ಅದರ ಒಂದು ಸೂಕ್ಷ್ಮತೆಗಳು, ಈ ಬಾರಿ ಸಂಭವಿಸುವಂಥ ಗ್ರಹಣ ಪ್ರಕ್ರಿಯೆ ಇದೆಯಲ್ಲ, ಇದು ಒಂದಷ್ಟು ಮಹಾ ವಿಶೇಷವಾಗಿದೆ. ಮಾರ್ಚ್ 3ನೇ ತಾರೀಕು ಈ ವರ್ಷದ ದೀರ್ಘ ಚಂದ್ರಗ್ರಹಣ ಸಂಭವಿಸಲಿದೆ. ಭಾರತದಲ್ಲಿ ಗ್ರಹಣ ಗೋಚಾರ ಎಂಬತಕ್ಕಂಥದ್ದು
ಸೂತಕದ ನಿಯಮ ಎಂಬತಕ್ಕಂಥದ್ದು ಒಂದಿಷ್ಟು ಮಟ್ಟಿಗೆ ಅನ್ವಯಿಸುತ್ತೆ. ಯಾಕೆಂದರೆ ಭರತಖಂಡಕ್ಕೂ ಸಹಿತ ಗ್ರಹಣ ಕಾಣ್ತಾ ಇದೆಯಲ್ಲ. ಇನ್ನು ಕರ್ನಾಟಕದಾದ್ಯಂತ ಕೇವಲ 25 ನಿಮಿಷಗಳು ಮಾತ್ರ ಗ್ರಹಣ ವೀಕ್ಷಣೆಗೆ ಅವಕಾಶ ಇದೆ. ಕರ್ನಾಟಕದಲ್ಲಿ ಕೇವಲ 25 ನಿಮಿಷಗಳ ಮಾತ್ರ ಗ್ರಹಣ ವೀಕ್ಷಣೆಗೆ ಅವಕಾಶ ಇರತಕ್ಕಂಥದ್ದು. ಇಂತಹದ್ರಲ್ಲಿ ಈ ಗ್ರಹಣ ಪ್ರಕ್ರಿಯೆ ಎಂಬತಕ್ಕಂಥದ್ದನ್ನು ನೋಡೋದಾದರೆ ಗ್ರಹಣ ಪ್ರಾರಂಭ ಎಂಬತಕ್ಕಂಥದ್ದು ಮಧ್ಯಾಹ್ನ 2 ಗಂಟೆ 20 ನಿಮಿಷಕ್ಕೆ, ಪೂರ್ಣ ಚಂದ್ರಗ್ರಹಣ ಆರಂಭ ಎಂಬತಕ್ಕಂಥದ್ದು 4 ಗಂಟೆ 34 ನಿಮಿಷಕ್ಕೆ, ಗ್ರಹಣ ಮುಕ್ತಾಯ ಎಂಬತಕ್ಕಂಥದ್ದು 6 ಗಂಟೆ 47 ನಿಮಿಷಕ್ಕೆ, ಒಟ್ಟು ಅವಧಿ ಇರ್ತಕ್ಕಂಥದ್ದು 3 ಗಂಟೆ 27 ನಿಮಿಷ. 3 ಗಂಟೆ 27 ನಿಮಿಷದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕಾಣಬಹುದಾದಂಥ ಗ್ರಹಣ ಪ್ರಕ್ರಿಯೆ ಇದೆಯಲ್ಲ ಅದು ಸ್ವಲ್ಪ ಮಾತ್ರ. ಆದರೂ ಚಂದ್ರಗ್ರಹಣ 2026 ಮಾರ್ಚ್ 3ನೇ ತಾರೀಕು ವರ್ಷದ ಮೊದಲನೇ ಗ್ರಹಣ. ಈ ಗ್ರಹಣ ನಮ್ಮ ರಾಜ್ಯಕ್ಕೂ ಕಾಣುತ್ತೆ. ಒಂದಿಷ್ಟು ಕಾಲ ಮಾತ್ರ ಇರುತ್ತೆ. ಕರ್ನಾಟಕದಲ್ಲಿ ಕೇವಲ 25 ನಿಮಿಷಗಳು ಮಾತ್ರ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಗ್ರಹಣ ಪ್ರಕ್ರಿಯೆ ಅಂತ ಬಂದಾಗ ದೇವಾಲಯಗಳಿಗೆ ನಾವು ಸಾಮಾನ್ಯಕ್ಕೆ ಗ್ರಹಣ ಕಾಲದಲ್ಲಿ ಏನಪ್ಪ ಅಂದರೆ ಶಾಂತಿ ಹವನಗಳನ್ನು, ಕೆಲವಷ್ಟು ದೇವಾಲಯಗಳಲ್ಲಿ ಯಜ್ಞ ಯಾಗಾದಿಗಳನ್ನು ನಡೆಸ್ತಾರೆ. ಕೆಲವಷ್ಟು ದೇವಾಲಯಗಳಲ್ಲಿ ದೇವಸ್ಥಾನದ ಪ್ರಧಾನ ದ್ವಾರವನ್ನು ಮುಚ್ಚುತ್ತಾರೆ. ಆದರೆ ನಮ್ಮ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಗ್ರಹಣ ಕಾಲದಲ್ಲಿ ಒಂದಿಷ್ಟು ಅನುಷ್ಠಾನಗಳನ್ನು ನಾವು ಮಾಡ್ತೀವಿ. ಇನ್ನು ಗರ್ಭಿಣಿ ಸ್ತ್ರೀಯರು, ಸಾಧ್ಯವಾದಷ್ಟು ಗರ್ಭಿಣಿ ಸ್ತ್ರೀಯರು ಗ್ರಹಣದ ಪ್ರಾರಂಭ ಕಾಲ ಮತ್ತು ಅಂತ್ಯಕಾಲದವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ 4 ಗೋಡೆಗಳನ್ನು ದಾಟಿ ಹೊರಬರಬಾರದು. ಇವತ್ತು ಸೈನ್ಸ್ ಬಹಳ ಮುಂದಿದೆ ಅಂತ ಹೇಳ್ತಾರೆ. ಏನೇ ವಿಜ್ಞಾನ ಮುಂದಿದ್ರೂ ವಿಜ್ಞಾನದ ಹಿಂದೆ ಒಂದು ಪ್ರಬಲವಾದಂತಹ ಒಂದು ಜ್ಯೋತಿಷ್ಯನು ಇದೆ, ಅಲ್ಲೂ ಸಹಿತ ಹಿರಿಯರು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾರು ಏನು ಹೇಳಿದ್ರೂ ಸಹಿತ ಕೇಳುವ ಸ್ಥಿತಿ ತುಂಬ ಕಡಿಮೆನೇ. ಆದರೆ ಅನುಭವಿಸೋದಿದೆಯಲ್ಲ ಬಾಧೆ, ಅದು ಅನುಭವಿಸೋರಿಗೆ ಗೊತ್ತಾಗತ್ತೆ. ಏನೇ ಆದರೂ ಜನ್ಮದಾತೆಯಾದಂಥ ತಾಯಿ, ಗರ್ಭಿಣಿ ಸ್ತ್ರೀ ಅಂದರೆ ಒಂದು ಹೆಣ್ಣಿನ ಪಾತ್ರ ಎಷ್ಟು ದೊಡ್ಡದು ಯೋಚನೆ ಮಾಡಿ. ಇವತ್ತು ನವಮಾಸಗಳನ್ನು 9 ತಿಂಗಳು ಹೊತ್ತು ಹೆತ್ತು ಆಕೆಗೆ ಡೆಲಿವರಿ ಆದ ನಂತರ ಆ ಮಗುವಿನ ಲಾಲನೆ ಪಾಲನೆ, ಆ ಮಗುವಿನ ಬೆಳವಣಿಗೆ, ಆ ಮಗುವಿನ ಮುಂದಿನ ಆಯುರ್ವೃದ್ಧಿ, ಆ ಆರೋಗ್ಯ ಮತ್ತು ದೇಹದ ಅಂಗಾಂಗಗಳು, ಇದೆಲ್ಲರ ಪ್ರಕ್ರಿಯೆ ಯಾವುದು ಲೋಪದೋಷ ಬರಬಾರ್ದಲ್ವಾ. ಅದಕ್ಕಾಗಿ ಗ್ರಹಣ ಕಾಲ ಅಂದಾಗ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದಿರಬೇಕು. ಇಲ್ಲಿ ನೀವೊಬ್ಬರಲ್ಲ, ನಿಮ್ಮ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಬಗ್ಗೆಯೂ ನಿಮ್ಮ ಚಿಂತನೆ ಇರಬೇಕು. ಅದಕ್ಕಾಗಿ ಹಿಂದಿನ ಧರ್ಮ ಅಂದರೆ ಹಿಂದಿನ ಕಾಲದಿಂದ ತಾಯಂದರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಗರ್ಭಿಣಿ ಸ್ತ್ರೀಯರಿಗೆ ಸಾಕಷ್ಟು ಎಚ್ಚರಿಕೆಗಳನ್ನು ಹೇಳ್ತಾನೆ ಇರ್ತಾರೆ. ಇನ್ನು ಗ್ರಹಣ ಕಾಲ, ಗ್ರಹಣ ಶಾಂತಿ ಅಂದಾಗ ಒಂದಷ್ಟು ದದಿ ಅಂದರೆ ಮೊಸರು ಮತ್ತು ಒಂದಷ್ಟು ಅನ್ನ ಮೊಸರನ್ನು ಮನೆಯ ಮಾಡಿ ಮೇಲೆ ಇಟ್ಟು ಗ್ರಹಣ ಬಿಟ್ಟಾದ ನಂತರ ಅದನ್ನು ತೆಗೆದು ದೂರ ಹಾಕುವಂಥ ಪ್ರಕ್ರಿಯೆ ಅಂದಿನಿಂದ ಇಂದಿನವರೆಗೂ ಇದೆ. ಗ್ರಹಣ ಪ್ರಾರಂಭದಲ್ಲೇ ಒಂದಷ್ಟು ದರ್ಭೆಯನ್ನು ಉಪಯೋಗಿಸುವಂಥ ಎಲ್ಲ ಪದಾರ್ಥಗಳಲ್ಲೂ ಸಹಿತ ದರ್ಭೆಯನ್ನು ಹಾಕಬೇಕು. ಅದಾದ ನಂತರನೇ ನೀವು ಶುದ್ಧಿ ಮಾಡಿ ವ್ಯವಸ್ಥಿತವಾಗಿ ಮನೆಯೆಲ್ಲ ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿದ ನಂತರ, ಸ್ನಾನ ಆದ ನಂತರ, ದೇವರ ಮುಂದೆ 2 ದೀಪ ಹಚ್ಚಿದ ನಂತರ ಆಹಾರ ಪ್ರಕ್ರಿಯೆಗಳಿಗೆ ಮುಂದಾಗಬೇಕು. ಇನ್ನು ಈ ಗ್ರಹಣದಿಂದ ಪ್ರಸ್ತುತ ಇರತಕ್ಕಂಥ ವಿದ್ಯಮಾನಗಳು ನಾವು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಸಮಾಜ ಹೇಗೆ ನಡೀತಿದೆ, ಪ್ರಸ್ತುತ ಘನ ಸರ್ಕಾರ ಹೇಗಿದೆ, ಹಾಗೆ ವಾಸ ಮಾಡತಕ್ಕಂಥವರ ಪರಿಸ್ಥಿತಿ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಸ್ತುತ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಕುಟುಂಬ ಅಂದಾಗ ಅಲ್ಲಿ ಹೇಗಿದೆ, ಅದರಲ್ಲೂ ಮಾತೃಕಾರಕ ಚಂದ್ರ. ಅಂತಹ ಚಂದ್ರನಿಗೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ಆರೋಗ್ಯದ ಮೇಲೆ ಉಂಟಾಗುತ್ತೆ ಸಮಸ್ಯೆ, ಹಾಗೆ ಕುಟುಂಬದಲ್ಲಿ ಉಂಟಾಗುತ್ತೆ ಕಲಹ, ಹಾಗೆ ಒಂದು ದಾಂಪತ್ಯದಲ್ಲಿ ಬರ್ತಕ್ಕಂಥದ್ದು ಒಂದಷ್ಟು ಬಿರುಕು, ಮನಸ್ಸು ನೆಮ್ಮದಿಲ್ದಿರ ಆಗುವಂತಹ ಪರಿಸ್ಥಿತಿ ಎದುರಾಗುವಂಥದ್ದು. ಹಾಗೆ ಬಹಳಷ್ಟು ಆತ್ಮೀಯರು ಅಂತ ನಾವು ತಿಳ್ಕೊಂಡ್ರೆ ಅವ್ರ ಮಧ್ಯದಲ್ಲೇ ಒಂದಷ್ಟು ವಿಷ ಪ್ರಯೋಗ. ಹಾಗೆ ಯಾರು ಉನ್ನತ ಸ್ಥಿತಿಯಲ್ಲಿದ್ದಾರಲ್ಲ ಅವ್ರನ್ನ ನಾವು ಕಳ್ಕೊಳ್ತೀವೇನೋ ಎಂಬಂಥ ರೀತಿ, ಅಥವಾ ಒಂದು ಸ್ಥಾನಮಾನವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ. ಸ್ಥಾನಮಾನವನ್ನೊಬ್ಬರು ಕಳ್ಕೊಳ್ಳೋರಿದ್ದಾರೆ, ಒಬ್ಬರು ಪಡೆಯೋರಿದ್ದಾರೆ. ಕಳ್ಕೊಳ್ಳೋರ ಪರಿಸ್ಥಿತಿ ಹೇಗಿರುತ್ತೆ ಅದು ಚಿಂತನೆ ಮಾಡಿ. ಪಡೆಯೋರ ಪರಿಸ್ಥಿತಿ, ಆ ಪಡೆಯೋರ ಅಂದರೆ ಈ ಒಂದು ಸ್ಥಾನಮಾನವನ್ನು ಪಡೆಯುವಂತಹ ಅವರ ಪರಿಸ್ಥಿತಿಯಲ್ಲೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಕೊನೆಯ ಕ್ಷಣದವರೆಗೂ ಈ ಜೀವ ಹೋಗುವಾಗ ಬಂದು ಹೋಗುವಂಥ ನೋವುಗಳಿದೆಯಲ್ಲ, ಅಂತಹ ನೋವುಗಳನ್ನೇ ಅನುಭವಿಸಬೇಕಾಗತ್ತೆ. ಆದರೂ ಎಚ್ಚರಿಕೆ ಬೇಕಾಗತ್ತೆ. ಇದಕ್ಕಾಗಿ ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕವನ್ನು, ಹಾಗೆ ನಡೀತಕ್ಕಂಥ ಗ್ರಹಣ ಕಾಲದ ಒಂದಷ್ಟು ಅನುಷ್ಠಾನಗಳನ್ನು, ಅದರಲ್ಲೂ ಕೆಲವಷ್ಟು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜಪತಪಗಳನ್ನು ಮಾಡಿಕೊಳ್ಳೋದು ಈ ಬಾರಿ ಚಂದ್ರಗ್ರಹಣದ ವಿಶೇಷತೆಯಾಗಿದೆ.